ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 2020-21ನೇ ಸಾಲಿನ ವಿದ್ಯಾರ್ಥಿಗಳಿಗೆ ನಾವು TCಯನ್ನು ಹೇಗೆ ವಿತರಣೆ ಮಾಡಬೇಕು, ಅದರಲ್ಲೂ ಕೂಡ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನಾವು TCಯನ್ನು ಹೇಗೆ ವಿತರಿಸಬೇಕು ಹಾಗೂ ರಿಮೈನಿಂಗ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನಾವು ಯಾವಾಗ TCಯನ್ನು ವಿತರಣೆ ಮಾಡಬೇಕು ಅನ್ನೋದರ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ. ಸರಿ, ಮೊದಲು ನಾವು ವಿದ್ಯಾರ್ಥಿಗಳಿಗೆ TCಯನ್ನು ವಿತರಣೆ ಮಾಡುವುದಕ್ಕಿಂತ ಮೊದಲು ನಾವು ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿರಬೇಕಾಗತ್ತೆ. ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡೋದಕ್ಕಿಂತ ಮೊದಲು ಆ ವಿದ್ಯಾರ್ಥಿಗಳ ಎಲ್ಲ ಗ್ರೇಡ್ಸ್ ಅಂದರೆ ಪಾರ್ಟ್ ಎಗೆ ಸಂಬಂಧಿಸಿದಂತೆ CC ಗ್ರೇಡ್ಸ್ ಹಾಗೂ ಪಾರ್ಟ್ ಬಿಗೆ ಸಂಬಂಧಿಸಿದ ಗ್ರೇಡ್ಸ್, ಒಂದು ವೇಳೆ ನೀವು ಪಾರ್ಟ್ ಬಿಗೆ ಸಂಬಂಧಿಸಿದ ಗ್ರೇಡ್ಸನ್ನು ನೀವು ಎಂಟ್ರಿ ಮಾಡಿಲ್ಲ ಅಂತಂದರೆ ಆಟೋಮೆಟಿಕಲಿ C ಗ್ರೇಡ್ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್, ನೀವು ಬೇಕಾದರೆ ಅಟೆಂಡೆನ್ಸ್ ಕೂಡ ನೀವು ಈ ವರ್ಷ ನೀವು ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾದ್ರೆ MDMಗೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಫಿಲ್ ಮಾಡಬಹುದು. ಇದರ ಬಗ್ಗೆ ಈಗಾಗಲೇ ನಾನು ಈ ಪ್ರೋಗ್ರೆಸ್ ಕಾರ್ಡನ್ನು ಹೇಗೆ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಆ ವಿಡಿಯೋವನ್ನು ಈ ಮೇಲ್ಗಡೆ ಐಕಾರ್ಟಲ್ಲಿ ಕೊಟ್ಟಿರ್ತೀನಿ, ನೋಡಿ. ನೀವು ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿದ ನಂತರ ನೀವು ವಿದ್ಯಾರ್ಥಿಗಳಿಗೆ TCಯನ್ನು ವಿತರಣೆ ಮಾಡಬಹುದು. ಅಲ್ಲದೆ ನಿಮ್ಮ ಶಾಲೆಯಲ್ಲಿನ ಪ್ರತಿಯೊಂದು ತರಗತಿಗೂ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ನೀವು ಈ ಒಂದು ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿಕೊಳ್ಳಿ. ಸರಿ, ನೆಕ್ಸ್ಟ್ ಈಗ TCಯನ್ನು ಹೇಗೆ ವಿತರಣೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಅದು ಕೂಡ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಎಕ್ಸಿಟ್ ಕ್ಲಾಸ್ ಗರಿಷ್ಠ ತರಗತಿಯ ವಿದ್ಯಾರ್ಥಿಗಳಿಗೆ. ಈ ರೀತಿ ನೀವು TCಯನ್ನು ವಿತರಣೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮೊಬೈಲ್ನಲ್ಲಿ TCಯನ್ನು ಇಶ್ಯೂ ಮಾಡಬೇಡಿ. ನೀವು ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ವಿದ್ಯಾರ್ಥಿಗಳ TCಯನ್ನು ವಿತರಣೆ ಮಾಡಿ. ಮೊದಲು ನೀವು ನಿಮ್ಮ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಸುಮಾರಷ್ಟು ಆಪ್ಷನ್ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೂರನೇ ಆಪ್ಷನ್ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸರ್ಚ್ ಸ್ಟೂಡೆಂಟ್ ಟು ಇಶ್ಯೂ TC ಅಂತೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಇಲ್ಲಿ ಎನ್ರೋಲ್ಮೆಂಟ್ ನಂಬರನ್ನು ಎಂಟರ್ ಮಾಡಿ, ಸ್ಟೂಡೆಂಟ್ ನೇಮನ್ನು ಎಂಟರ್ ಮಾಡಿ. ನೀವು ಬೇಕಾದರೆ ಅಕಾಡೆಮಿಕ್ ಇಯರ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ವಿದ್ಯಾರ್ಥಿಗಳಿಗೆ TCನ ಇಶ್ಯೂ ಮಾಡ್ಬೋದು. ಅಥವಾ ಇಲ್ಲಿ ಸ್ಟ್ಯಾಂಡರ್ಡ್ ಆ ವಿದ್ಯಾರ್ಥಿಗಳ ತರಗತಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಕ್ಲಾಸ್ ಆಗಿದ್ದರೆ ನಿಮ್ಮ ಒಂದು ಗರಿಷ್ಠ ತರಗತಿ, ನಿಮ್ಮ ಶಾಲೆಯ ಗರಿಷ್ಠ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 2020-21 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ ಟೈಪ್ ರೆಗ್ಯುಲರ್ ಇರುತ್ತೆ. ನೆಕ್ಸ್ಟ್ TC ಇಶ್ಯೂ ಟೈಪ್, ಇದು ಬಹಳ ಮುಖ್ಯ. ಇಲ್ಲಿ TC ಇಶ್ಯೂ ಟೈಪ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಎರಡು ಆಪ್ಷನ್ ಕಾಣುತ್ತೆ. ಮೊದಲನೇದು ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್, ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿಗೆ TCಯನ್ನು ಇಶ್ಯೂ ಮಾಡಬೇಕಾಗತ್ತೆ. ಈ ಒಂದು ಆಪ್ಷನ್ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ, ಈ ವಿದ್ಯಾರ್ಥಿ ಈ ಅಕಾಡೆಮಿಕ್ ಇಯರ್ಲಿ TCಯನ್ನು ಇಶ್ಯೂ ಮಾಡಿದಾಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನೆಕ್ಸ್ಟ್ ಕ್ಲಾಸ್ಗೆ ಅಡ್ಮಿಷನ್ ಆಗ್ತಾನೆ ಅಂತೇಳಿ ಈ ಒಂದು ಆಪ್ಷನ್ ಅರ್ಥ. ಇಲ್ಲಿ ನೀವು ಅದರ್ ಆಪ್ಷನ್ ಅನ್ನು ಈಗ ಸೆಲೆಕ್ಟ್ ಮಾಡಿಕೊಳ್ಳಬಾರದು. ಸರಿ, ಇಲ್ಲಿ ನಾನು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ RTE ಆಪ್ಷನ್, ಆ ವಿದ್ಯಾರ್ಥಿ ಏನಾದರೂ RTE ಆಗಿದ್ರೆ ಆ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವೇನು ವಿದ್ಯಾರ್ಥಿನ ಸೆಲೆಕ್ಟ್ ಮಾಡಿಕೊಂಡಿರ್ತೀವೋ ಆ ವಿದ್ಯಾರ್ಥಿಯ ಮಾಹಿತಿ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ನಮಗೆ ನೋಟ್ಸ್ ಇದೆ. ಮೊದಲು ಆ ಒಂದು ನೋಟ್ಸ್ ಅನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಟ್ ನಂಬರ್ 1, ಪ್ರಮೋಷನ್ ಡಿಟೈನ್ ಈಸ್ ಮ್ಯಾಂಡೇಟರಿ ಫಾರ್ TC ಇಶ್ಯೂ. ನೀವು ವಿದ್ಯಾರ್ಥಿಗಳಿಗೆ TCಯನ್ನು ಇಶ್ಯೂ ಮಾಡಬೇಕಾದ್ರೆ ಖಂಡಿತ ಅವರು ಪ್ರಮೋಷನ್ ಆಗಿರಬೇಕು ಅಥವಾ ಡಿಟೈನ್ ಆಗಿರಬಹುದು. ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು TCಯನ್ನು ಇಶ್ಯೂ ಮಾಡಬಹುದು. ನೆಕ್ಸ್ಟ್ ಎರಡನೇ ನೋಟ್ ನೋಡಿ, ಅಟ್ ದ ಟೈಮ್ ಆಫ್ TC ಇಶ್ಯೂ RTE ಸ್ಟೂಡೆಂಟ್ ವಿಲ್ ಬಿಕಮ್ ನಾನ್ RTE. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ RTE ವಿದ್ಯಾರ್ಥಿಗಳಿದ್ದು ಆ RTE ವಿದ್ಯಾರ್ಥಿಗಳಿಗೆ ನೀವು TC ವಿತರಣೆ ಮಾಡಿದರೆ ಆ ವಿದ್ಯಾರ್ಥಿ RTE ಇಂದ ನಾನ್ RTE ಲೆಕ್ಕಕ್ಕೆ ಬರುತ್ತಾನೆ. ನೆಕ್ಸ್ಟ್ ನೋಟ್ ನಂಬರ್ 3, ಇಫ್ ಯು ಆರ್ ಅನೇಬಲ್ ಟು ಟೇಕ್ ಪ್ರಿಂಟ್ ಆಫ್ಟರ್ ಜನರೇಟಿಂಗ್ ದ TC ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಇನ್ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಅಂದರೆ ನೀವು ಒಂದು ವೇಳೆ ನೀವು TCಯನ್ನು ವಿತರಿಸುವ ಸಂದರ್ಭದಲ್ಲಿ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ, ಅಂದರೆ ನೀವು ಪ್ರಿಂಟನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಜನರೇಟ್ ಮಾಡುವ ಸಂದರ್ಭದಲ್ಲಿ ಪ್ರಿಂಟ್ ತೆಗೆದುಕೊಳ್ಳುವಾಗ ನಿಮಗೆ ಈ ಒಂದು ಲಾಗೌಟ್ ಆಗಲಿ ಅಥವಾ ಸರ್ವರ್ ಪ್ರಾಬ್ಲಮ್ ಬಂದಾಗ ನೀವು
ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಂಬ ಆಪ್ಷನ್ ಅಲ್ಲಿ ಆ ಒಂದು ವಿದ್ಯಾರ್ಥಿಯ ಟಿಸಿಯನ್ನ ಪ್ರಿಂಟ್ ತೆಗೆದುಕೊಳ್ಳಬಹುದು ಅಂತೇಳಿ ಮೂರನೇ ಒಂದು ನೋಟ್ ಹೇಳುತ್ತೆ. ಸರಿ, ಈಗ ನಾವು ನೆಕ್ಸ್ಟ್ ಅದನ್ನ ನೋಡೋಣ. ಇಲ್ಲಿ ಈ ರೀತಿ ನೀವು ಸರ್ಚ್ ಮಾಡಿದಾಗ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಇಲ್ಲಿ ಇಶ್ಯೂ ಸರ್ಟಿಫಿಕೇಟ್ ಅಂತ ಕಾಣಿಸ್ತದಿಲ್ಲ. ನೀವು ಯಾವ ವಿದ್ಯಾರ್ಥಿಗೆ ಟಿಸಿನ ವಿತರಣೆ ಮಾಡಬೇಕು ಆ ಒಂದು ವಿದ್ಯಾರ್ಥಿಯ ಕೊನೆ ಕಾಲಮ್ ಅಲ್ಲಿ ಇಶ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಇಶ್ಯೂ ಟಿಸಿ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ವಿದ್ಯಾರ್ಥಿಯ ಟಿಸಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಆ ಒಂದು ಟಿಸಿಯನ್ನು ನೋಡಬಹುದು. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನಮಗೆ 3 ಆಪ್ಷನ್ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಮೇಲ್ಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಟಿಸಿ ಎಡಿಟ್ ಅನ್ನು ಮಾಡ್ಕೋಬಹುದು. ಇಲ್ಲಿ ಎಲ್ಲ ಒಂದು ಮಾಹಿತಿ ಎಸ್ ಅಂತಾನೆ ಇರುತ್ತೆ. ನೀವು ಅದನ್ನೇನು ಚೇಂಜ್ ಮಾಡಕ್ ಹೋಗಬೇಡಿ. ಇಲ್ಲಿ ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಿದ್ದ ದಿನಾಂಕ ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ ವಿದ್ಯಾರ್ಥಿ ಕಡೆಯ ಬಾರಿ ಹಾಜರಿದ್ದ ದಿನಾಂಕವನ್ನು ನೀವು ಏಪ್ರಿಲ್ ತಿಂಗಳಲ್ಲಿ ಯಾವುದೋ ಒಂದು ಡೇಟ್ ಅನ್ನು ಕೊಡಿ. ಅಂದ್ರೆ ಅದು ಕೂಡ ನೀವು 20ನೇ ತಾರೀಕಿನ ಕೆಳಗಡೆ, ಅಂದ್ರೆ ನೀವು 10ರಿಂದ ಮೇಲೆ 20ನೇ ತಾರೀಕಿನ ಒಳಗಡೆ ಡೇಟ್ ಅನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕೆಳಗಡೆ ನೋಡಬಹುದು ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ, ಇಲ್ಲಿ ನೀವು ಜೂನ್ 1 ಡೇಟ್ ಅನ್ನು ಕೊಡಿ. ಯಾಕೆ ಜೂನ್ 1 ಡೇಟ್ ಅನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ವಿದ್ಯಾರ್ಥಿಯು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಮತ್ತೊಂದು ಶಾಲೆಗೆ ದಾಖಲಾದಾಗ ಇಲ್ಲಿ ಜೂನ್ ತಿಂಗಳ ಅಟೆಂಡೆನ್ಸ್ ಕೂಡ ಆ ವಿದ್ಯಾರ್ಥಿಗೆ ಬೇಕಾಗತ್ತೆ. ಅದರಿಂದ ವಿದ್ಯಾರ್ಥಿ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿನ ಸ್ವೀಕರಿಸಿದ ದಿನಾಂಕವನ್ನ ಜೂನ್ 1 ಅನ್ನು ಕೊಡಿ. ಆ ವಿದ್ಯಾರ್ಥಿ ಟಿಸಿಗಾಗಿ ಅರ್ಜಿಯನ್ನು ಸಲ್ಲಿಸುವ ದಿನಾಂಕವನ್ನ ನೀವು ಜೂನ್ 1 ಅಂತಾನೆ ಮೆನ್ಷನ್ ಮಾಡಿ ರಿಕ್ವೆಸಿಷನ್ ಲೆಟರ್ ಅನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಬಹುದು ಇಲ್ಲಿ ಹಾಜರಿ ದಿನಗಳ ಸಂಖ್ಯೆ ಇದೆ. ಅಂದ್ರೆ ನಾನು ಪ್ರೋಗ್ರೆಸ್ ಕಾರ್ಡಿನಲ್ಲಿ MDMಗೆ ಸಂಬಂಧಿಸಿದ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ವೇಳೆ ನೀವು ಹಾಜರಾತಿನ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗೋದಿಲ್ಲ. ಆದ್ರೂ ಕೂಡ ನೋ ಪ್ರಾಬ್ಲಮ್, ಈ ವರ್ಷ ಹಾಜರಾತಿ ಕಡ್ಡಾಯವಿರುವುದಿಲ್ಲ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ 25th ನೋಡಿ, ಇಲ್ಲಿ ಕ್ಯಾರೆಕ್ಟರ್ ಅಂಡ್ ಕಂಡಕ್ಟ್ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗುಡ್ ಅಂತಾನು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಸ್ಯಾಟಿಸ್ಫ್ಯಾಕ್ಟರಿ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನರೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಮತ್ತೊಂದು ಸಲ ನೀವು ಎಲ್ಲಾ ಟಿಸಿಯ ಮಾಹಿತಿಯನ್ನು ನೀವು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಜನರೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಯ ಟಿಸಿ ಜನರೇಟ್ ಆಗತ್ತೆ. ನೋಡಿದ್ರಲ್ಲ, ವಿದ್ಯಾರ್ಥಿಗಳ ಟಿಸಿ ಡಿಸ್ಪ್ಲೇ ಆಯಿತು. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಈಗ ನಾವು ಜನರೇಟ್ ಮಾಡಿದೀವಿ. ಈಗ ನಾವು ಅದನ್ನ ಪ್ರಿಂಟ್ ಅನ್ನ ತೆಗೆದುಕೋಬೇಕಾಗತ್ತೆ. ನೀವು ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ನೀವು ಡೈರೆಕ್ಟ್ ಆಗಿ ಪ್ರಿಂಟರ್ ಇದ್ರೆ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು ಅಥವಾ ನೀವು ಆ ಒಂದು ಟಿಸಿಯನ್ನ ಒಂದು PDF ಆಗಿ ಸೇವ್ ಮಾಡಿಕೊಂಡು ನೀವು ಸೈಬರ್ ಸೆಂಟರ್ನಲ್ಲಿ ಪ್ರಿಂಟ್ ಅನ್ನ ತೆಗೆದುಕೊಳ್ಳಬಹುದು. ಸರಿ, ಇಲ್ಲಿ ನಾನು ಪ್ರಿಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಪ್ರಿಂಟ್ ಒಂದು ಆಪ್ಷನ್ ಇಲ್ಲಿ ಓಪನ್ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ ಡೆಸ್ಟಿನೇಷನ್ ಅಂತೇಳಿ, ಇಲ್ಲಿ ನಾನು ಪ್ರಿಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನಾನು ಇಲ್ಲಿ ನೋಡ್ತಾ ಇದ್ರಲ್ಲ ಸೇವ್ ಆಸ್ PDF ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈ ಒಂದು ಟಿಸಿಯನ್ನ PDF ಫೈಲ್ ಆಗಿ ಸೇವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಮೋರ್ ಸೆಟ್ಟಿಂಗ್ ಅಲ್ಲಿ ಹೋಗಿ ಈ ಒಂದು ಟಿಸಿಯ ಒಂದು ಸೈಜ್ ಅನ್ನು ಕೂಡ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಸರಿ, ಇಲ್ಲಿ ನಾನು ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಟಿಸಿ ಇಲ್ಲಿ ಎಲ್ಲಿ ಸೇವ್ ಮಾಡ್ಬೇಕಂತ ಕೇಳುತ್ತೆ. ಇಲ್ಲಿ ಆ ಒಂದು ಟಿಸಿಗೆ ಆ ವಿದ್ಯಾರ್ಥಿಯ ಹೆಸರನ್ನ ಟೈಪ್ ಮಾಡಬಹುದು. ಹೆಸರನ್ನ ಟೈಪ್ ಮಾಡಿ ನೀವು ಸೇವ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಟಿಸಿ ಸೇವ್ ಆಗಿರುತ್ತೆ. ಹೀಗೆ ನೀವು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಟಿಸಿಯನ್ನ ವಿತರಣೆ ಮಾಡಬಹುದು. ಅದೇ ರೀತಿ ನೀವು ನಿಮ್ಮ ಶಾಲೆಯ ರಿಮೈನಿಂಗ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ನೀವು ಟಿಸಿಯನ್ನ ಇಶ್ಯೂ ಮಾಡಬಹುದು. ಆದರೆ ನೀವಿನ್ನೂ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ನೀವಿನ್ನೂ ಅಡ್ಮಿಷನ್ ಮಾಡಿಕೊಂಡಿಲ್ಲ ಅಂತಂದ್ರೆ ನೀವು ಕೂಡ ರಿಮೈನಿಂಗ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ಇದೇ ರೀತಿ ನೀವು ಟಿಸಿಯನ್ನ ಇಶ್ಯೂ ಮಾಡಬಹುದು. ಒಂದು ವೇಳೆ ನೀವು ರಿಮೈನಿಂಗ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ನೀವು ಮುಂದಿನ ತರಗತಿಗೆ ನೀವು ದಾಖಲು ಮಾಡಿಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಟಿಸಿಯನ್ನ ಇಶ್ಯೂ ಮಾಡಲು ಆಗುವುದಿಲ್ಲ. ಯಾಕಂತಂದ್ರೆ ಈಗ ರೋಲ್ ಬ್ಯಾಕ್ ಆಪ್ಷನ್ ಇಲ್ಲ ಹಾಗೂ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದ್ರೆ 2021-22 ಆಪ್ಷನ್ ಇನ್ನು ಟಿಸಿಯನ್ನ ಇಶ್ಯೂ ಮಾಡಲಿಕ್ಕೆ ಎನೇಬಲ್ ಆಗಿಲ್ಲ. ಆ ಒಂದು ಅಕಾಡೆಮಿಕ್ ಇಯರ್ ಆ್ಯಡ್ ಆದ ಮೇಲೆ ನೀವು ರಿಮೈನಿಂಗ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ನೀವೇನು ದಾಖಲು ಮಾಡಿಕೊಂಡಿರ್ತೀರೋ ಮುಂದಿನ ತರಗತಿಗೆ ಮುಂದಿನ ಅಕಾಡೆಮಿಕ್ ಇಯರ್ಗೆ ಆಗ ಆ ಒಂದು ಅಕಾಡೆಮಿಕ್ ಆಪ್ಷನ್ ಎನೇಬಲ್ ಆದಾಗ ನೀವು ಆ ವಿದ್ಯಾರ್ಥಿಗಳಿಗೆ
ಟಿ ಸಿಯನ್ನು ಇಶ್ಯೂ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.